ನಮ್ಮ ಬಿಸ್ನೆಸ್ಸಿಗೆ ಬೇಕಾದಂತಹ 10 ಸೂಪರ್ ಸೀಕ್ರೆಟ್. ಅದರಲ್ಲಿ ಮೊದಲನೇದು ದ ರಿಯಲೈಸೇಷನ್ ಆಫ್ ಸಕ್ಸಸ್, ಯಶಸ್ಸಿನ ಸಾಕ್ಷಾತ್ಕಾರ. ಫೀಲಿಂಗ್, ಅರ್ಥಕೊಳ್ಳೋದು. ತುಂಬ ಜನರಿಗೆ ಎಕ್ಸಾಮ್ ಪಾಸ್ ಮಾಡ್ತೀನಿ ಅನ್ನೋ ಒಂದು ಫೀಲ್ ಇರಲ್ಲ, ಅಥವಾ ಬಿಸ್ನೆಸ್ ಮಾಡ್ತೀನಿ ಸಕ್ಸಸ್ ಆಗ್ತೀನಿ ಅನ್ನೋ ಫೀಲಿಂಗ್ ಇರಲ್ಲ. ಫೀಲಿಂಗ್ ಇರ್ತದೆ, ನೆಗೆಟಿವ್ ಫೀಲಿಂಗು, ನನ್ನ ಕೈಲಾಗಲ್ಲ, ನನ್ನಿಂದ ಸಾಧನೆ ಮಾಡಲಿಕ್ಕಾಗಲ್ಲ, ಈ ರೀತಿಯ ಫೀಲಿಂಗು. ನಿಮಗೆ ಯಶಸ್ಸಿನ ಸಾಕ್ಷಾತ್ಕಾರ ಆಗಿಲ್ಲ ಅಂದರೆ, ಫೀಲ್ ಬಂದಿಲ್ಲ ಅಂದರೆ, ರಿಯಲೈಸೇಷನ್ ಆಗಿಲ್ಲ ಅಂದರೆ ನೀವು ಹೊಸ ಕೆಲಸ ಸ್ಟಾರ್ಟ್ ಮಾಡಲ್ಲ, ರಿಸ್ಕ್ ತಗೊಳ್ಳಲ್ಲ, ನಿಮ್ಮ ಪೊಟೆನ್ಷಿಯಲ್ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಬರಲ್ಲ. ಯಾಕಂದರೆ ನೀವು ಕಂಫರ್ಟ್ ಝೋನಲ್ಲಿ ಇರ್ತೀರ. ಕಂಫರ್ಟ್ ಝೋನಲ್ಲಿ ಇದ್ದಾಗ ನಿಮ್ಮ ನಿಜವಾದ ಸಾಮರ್ಥ್ಯ ಹೊರಗಡೆ ಬರಲ್ಲ. ನೀವು ಈಗ ಏನೇನು ಸಾಧಿಸಿದ್ದೀರಾ ಅದು ನಿಮ್ಮ ನಿಜವಾದ ಸಾಮರ್ಥ್ಯ ಅಲ್ಲ. ನಿಜವಾದ ಸಾಮರ್ಥ್ಯ ಏನಂದರೆ ನಿಮ್ಮ ಹತ್ರ ಏನಿಲ್ವೋ ಅದನ್ನು ಅಚೀವ್ ಮಾಡೋದು. ರಿಸ್ಕ್ ತಗೊಂಡಾಗ ನಿಮ್ಮ ನಿಜವಾದ ಪೊಟೆನ್ಷಿಯಲ್ ಏನಿದೆ, ಸಾಮರ್ಥ್ಯ ಏನಿದೆ ಅದು ಹೊರ ಬರ್ತದೆ. ಜಾಬಲ್ಲಿ ಒಂದು 5 ಸೀಟ್ ಇದೆ, 1000 ಜನ ಬಂದಿದ್ದಾರೆ, ಆದರೂ ನನಗೊಂದು ಸಿಗುತ್ತೆ ಅಂತ ಹೋಗಬೇಕು. ಅದು ರಿಯಲೈಸೇಷನ್ ಅಂದರೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಹೊರಟರು, ಸಫಲತೆಯ ಒಂದು ಫೀಲಿಂಗ್ ಇಟ್ಕೊಂಡೇ ಹೊರಡಬೇಕು. ಒಳ್ಳೆ ರೀತಿ ಶುರು ಮಾಡಿದ್ರೆ ಅರ್ಧ ಕೆಲಸ ಅದು ಹಾಗೆ ಅಂತಾರಲ್ಲ, ಹಾಗೆ ಏನೇ ಕೆಲಸ ಮಾಡಲಿಕ್ಕೆ ಹೊರಡಿ, ಯಶಸ್ಸಿನ ಫೀಲ್ ಇದೆಯಾ? ಎಲ್ಲ ಯಶಸ್ವಿ ಆದವರಿಗೆ ಅದು ಗೊತ್ತಿತ್ತು. ಅವ್ರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಅವ್ರಿಗೆ ಆ ಒಂದು ಫೀಲ್ ಇತ್ತು, ನಾನು ಗೆಲ್ತೀನಿ, ನಾನು ಸಾಧನೆ ಮಾಡ್ತೀನಿ ಅಂತ. ಹಾಗಾಗಿ ಅವರು ಸಾಧಿಸಿದ್ದಾರೆ. ನಿಮಗೆ ಯಶಸ್ಸಿನ ಫೀಲ್ ಇನ್ನೂ ಆಗಿಲ್ಲ ಅಂದರೆ, ನಾನು ಸಕ್ಸಸ್ ವಿಜುವಲೈಸೇಷನ್ನ ವಿಡಿಯೋ ಸೀರೀಸ್ ಮಾಡಿದ್ದೀನಿ, ಅದನ್ನು ಕೇಳಿಸ್ಕೊಳ್ಳಿ. ರಾತ್ರಿ ಮಲಗೋಕ್ಕಿಂತ ಮುಂಚೆ, ಬೆಳಗ್ಗೆ ಎದ್ದಾಗ ಫೀಲ್ ಮಾಡಿ, ಗುರಿ ಯಾವ ರೀತಿ ಈಡೇರಿಸ್ಕೊಳ್ತಾ ಇದ್ದೀರಾ ಅನ್ನೋದನ್ನು ಫೀಲ್ ಮಾಡಿ. ಆ ರಿಯಲೈಸೇಷನ್ ಆದರೆ ನಿಮ್ಮ ಒಳಗಡೆ ನರನಾಡಿಲಿ ಅದು ತುಂಬಿಕೊಂಡ್ರೆ ನೀವು ಗೆಲ್ತೀರಾ. ಇದೇ ಮೊದಲನೇ ಸೀಕ್ರೆಟು. ಪ್ರತಿಯೊಬ್ಬ ಯಶಸ್ವಿ ಮನುಷ್ಯ ಶ್ರಮ, ಸಂಘರ್ಷ, ತ್ಯಾಗ ಈ 3ರಿಂದ ಹಾದು ಹೋಗಬೇಕಾಗತ್ತೆ. ಶ್ರಮ ಅಂದರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ, ನೀವು 100% ಹಾಕ್ತಾಯಿದ್ದೀರಾ, ಎಮೋಷ್ನಲಿ ಚೆನ್ನಾಗಿದ್ದೀರಾ, ಫಿಸಿಕಲಿ ಚೆನ್ನಾಗಿದ್ದೀರಾ, ನೀವು ನಿಮ್ಮ 100% ಹಾಕ್ತಾಯಿದ್ದೀರಾ. ಈ ರೀತಿ ಬಾಳೋದನ್ನು ಸಂಘರ್ಷ ಅನ್ನಲ್ಲ. ಶ್ರಮ ಪಡ್ತಾ ಇದ್ದವನು ಅಂಥದ್ದನ್ನು ಸಾಧನೆ ಮಾಡಲ್ಲ. ಎರಡನೇದು ಸಂಘರ್ಷ. ಸಂಘರ್ಷ ಅಂದರೆ ಏನಂದರೆ, ಜೀವನದಲ್ಲಿ ನಿಮ್ಮ ವಿರುದ್ಧ ತುಂಬ ಘಟನೆ ವಿರುದ್ಧವಾಗಿ ನಡೀತಾ ಇದೆ. ನಿಮ್ಮ ಫ್ಯಾಮಿಲಿ ವಿರುದ್ಧರಾಗಿದ್ದಾರೆ, ನಿಮ್ಮ ಫ್ರೆಂಡ್ಸ್ ವಿರುದ್ಧ ಆಗಿದ್ದಾರೆ, ಇರ್ಲಿಕ್ಕೆ ಜಾಗ ಇಲ್ಲ, ತಿನ್ನಲಿಕ್ಕೆ ಸರಿಯಾಗಿ ಊಟ ಇರಲ್ಲ, ಎಮೋಷ್ನಲಿ ಡೌನ್ ಆಗಿದ್ದೀರಾ, ಫಿಸಿಕಲಿ ಅಷ್ಟೇನು ಶಕ್ತಿ ಇಲ್ಲ, ತುಂಬ ವಿಷಯ ಘಟನೆ ವಿರುದ್ಧವಾಗಿ ನಡೀತಾ ಇದ್ದರು, ಆದರೂ ನೀವು ಶ್ರಮ ಮಾಡ್ತಾಯಿದ್ರೆ ಅದನ್ನು ಸಂಘರ್ಷ ಅನ್ನೋದು. ಸಂಘರ್ಷ ಮಾಡೋವನಲ್ಲಿ ಒಂದು ಕಳೆ ಇರ್ತದೆ, ಶೂರತೆ ಇರ್ತದೆ, ವೀರತೆ ಇರ್ತದೆ. ಶ್ರಮ ಏನು ಕಥೆನೂ ಮಾಡ್ತವೆ. ಈ ಸಂಘರ್ಷ ಮಾಡಬೇಕಾದ್ರೇ 90% ಜನ ಬಿಟ್ಬಿಡ್ತಾರೆ, ಸೋಲ್ತಾರೆ. ನಾನು ಗೆಲ್ತೀನಿ ಅಂತ ಸಂಘರ್ಷ ಮಾಡಿದರೆ, ಇದರಿಂದ ಹೊರಗಡೆ ಬರ್ತೀನಿ ಅಂತ ಸಂಘರ್ಷ ಮಾಡಿದ್ರೆ ಗೆಲ್ಲೋದು ಗ್ಯಾರಂಟಿ. ನಾನೇನಾದರೂ ಮಾಡ್ತೀನಿ, ಗೆಲ್ಲೋ ತನಕ ನಾನು ಹಿಂದೆ ಸರಿಯೋ ಮಾತಿಲ್ಲ ಅಂತ ಸಂಘರ್ಷ ಯಾರು ಮಾಡ್ತಾರಲ್ಲ ಅವರು ನಿಜವಾಗಿ ಯಶಸ್ಸು ಪಡೆಯೋದು. ಸಂಘರ್ಷಕ್ಕೆ ಒಳ್ಳೆ ಉದಾಹರಣೆ ಅಂದರೆ ಅಮಿತಾಬ್ ಬಚ್ಚನ್, ಹಿಂದಿ ಫಿಲ್ಮ್ ಆ್ಯಕ್ಟರು. ಅವರು ಒಂದು ಟೈಮಲ್ಲಿ ಪೂರ್ತಿ ಉತ್ತುಂಗದ ಸ್ಥಿತಿಯಲ್ಲಿದ್ದವಂಥವರು ದಿವಾಳಿ ಆಗ್ತಾರೆ, ಅವ್ರ ಕಂಪನಿ ಲಾಸ್ ಹೋಗಿ ಸಾಲಗಾರರಾಗ್ತಾರೆ, ಅವರು ಮನೆ ಅಡವಿಗಿಡ್ತಾರೆ. ಅಂಥ ಟೈಮಲ್ಲಿ ತುಂಬ ಜನ ಬ್ಯಾಂಕ್ನವ್ರು ಬಂದು ತೊಂದರೆ ಕೊಡ್ತಾ ಇರ್ತಾರೆ, ಫೈನಾನ್ಸರ್ ಬಂದು ತೊಂದರೆ ಕೊಡ್ತಾ ಇರ್ತಾರೆ, ತುಂಬ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಿದ್ದ ಟೈಮಲ್ಲಿ ಅಂಬಾನಿಯವರು ಕರೆದು ಒಂದು ಚೆಕ್ ಕೊಡ್ತಾರೆ, ನಿನ್ಗೆ ಎಷ್ಟು ಬೇಕೋ ದುಡ್ಡು ತಗೋ, ಬರ್ಕೋ, ಪ್ರಾಬ್ಲಮಿಂದ ಹೊರಗಡೆ ಬಾ ಅಂತ. ಆದರೆ ಅವರು ನಿರಾಕರಿಸ್ತಾರೆ. 55 ವರ್ಷದಲ್ಲಿ ಮತ್ತೆ ದಿವಾಳಿ ಆಗಿದ್ದರೂ ಸಮೇತ ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಟೆಲಿವಿಷನ್ಗೆ ಬರ್ತಾರೆ. ತುಂಬ ಸಂಘರ್ಷದ ನಂತರ ಅವರ ಜೀವನದಲ್ಲಿ ಮತ್ತೆ ಎತ್ತರಕ್ಕೆ ಹೋಗ್ತಾರೆ. ಅದು ನಿಜವಾದ ಸಂಘರ್ಷ ಅಂದರೆ. ಅವರು ಬಂದಂಥ ದುಡ್ಡನ್ನ ತಿರಸ್ಕಾರ ಮಾಡ್ತಾರೆ. ಯಾಕಂದರೆ ಅವರಿಗೆ ನಾನು ಗೆಲ್ತೀನಿ, ಮತ್ತು ಇದರಿಂದ ಹೊರಗಡೆ ಬರ್ತೀನಿ, ಸಕ್ಸಸ್ನ ರಿಯಲೈಸೇಷನ್ ಆಗಿರುತ್ತೆ ಅವರಿಗೆ. ಅದೇ ಬೇರೆ ಯಾರಾಗಿದ್ರು, ಅಯ್ಯೋ ದುಡ್ಡು ಬಂತು, ದೇವ್ರು ಕೊಡ್ತಪ್ಪ, ದೇವ್ರು ಕಣ್ಣು ಬಿಡ್ತು ಅಂತ ದುಡ್ಡು ತಗೊಳ್ತಾ ಇದ್ರು. ಆದರೆ ಇವ್ರು ತಗೊಂಡಿಲ್ಲ. ಸಂಘರ್ಷದ ನಡುವೆಯೂ ತೊಂದರೆ ಇದ್ರೂ ಅದರಿಂದ ಹೊರಗಡೆ ಬಂದರು. ಇದು ನಿಜವಾದ ಸಂಘರ್ಷ. ನಿಮ್ಮೊಳಗೆ ಸಹ ಅಂಥ ಸಾಮರ್ಥ್ಯ ಇದೆ. ಎಂಥದೇ ಕಷ್ಟನ ಸೋಲಿಸ್ಬೋದು, ಯಾವುದೇ ಪರಿಸ್ಥಿತಿನ ಬದಲಾಯಿಸ್ಬೋದು. ಆದರೆ ನಮಗೆ ಈಸಿ ಸೊಲ್ಯೂಷನ್ ಬೇಕು, ಸಂಘರ್ಷ ಬೇಡ. ಸುಲಭವಾಗಿ ಹಣ ಮಾಡೋದು ಹೇಗೆ? ಸುಲಭವಾಗಿ ಸೋಂಬೇರಿಗಳು. ಸುಲಭವಾಗಿ ಅಂತ ಯಾರು ಹುಡುಕ್ತಿರೋ ಅವರೆಲ್ಲ ಸೋಂಬೇರಿಗಳಂತಲೇ ಅರ್ಥ. ಯಾವುದೂ ಸುಲಭವಾಗಿ ಸಿಗಲ್ಲ. ತಿಂಗಳಿಗೆ ಸುಲಭವಾಗಿ 20 ಲಕ್ಷ ಗಳಿಸಿ, 30 ಲಕ್ಷ ಗಳಿಸಿ ಅಂದರೆ ವೀಡಿಯೋ ಹಾಕಿದ್ರೆ ನೋಡ್ತೀರಾ, ಒಳ್ಳೊಳ್ಳೆ ವೀಡಿಯೋ ಹಾಕಿದ್ರೆ ನೋಡಲ್ಲ. ಏನು ಸುಲಭವಾಗಿ ಸಿಗಲ್ಲ. ನಾಳೆ ನಾನು ಒಂದು ಈ ಮಂತ್ರ ಹೇಳಿ ಕೋಟ್ಯಾಧಿಪತಿ ಆಗಿ ಅಂದರೆ 1000 ವ್ಯೂಸ್ ಬರ್ತದೆ. ಈ ಜನಗಳು ಅಂಥದ್ದನ್ನು ನಂಬೋದು, ಸುಲಭವಾಗಿ ಏನು ಮಾಡೋದು ಮನೇಲಿ ಕೂತ್ಕೊಂಡಂತ. ಕಷ್ಟ ಬೀಳಲಿಕ್ಕೆ ತಯಾರಿಲ್ಲ, ಸಂಘರ್ಷನ ಎದುರಿಸ್ಲಿಕ್ಕೆ ತಯಾರಿಲ್ಲ, ಏನೂ ಈಸಿಯಾಗಿ ಸಿಗಲ್ಲ. ನೀವು ಹುಟ್ಟಬೇಕಾದ್ರೂ ಕಷ್ಟ ಆಗಿದೆ, ನಿಮ್ಮ ಅಮ್ಮನಿಗೆ ಹೋಗಿ ಕೇಳಿ. ನೀವು ಹುಟ್ಟೋದು ಈಸಿ ಅಲ್ಲ ಅಂದಮೇಲೆ ಸಕ್ಸಸ್ ಹೇಗೆ ಈಸಿ ಸಿಗ್ಲಿಕ್ಕೆ ಸಾಧ್ಯ ಇದೆ ಹೇಳಿ?
ಸುಲಭವಾಗಿ ಸಿಗಬೇಕು, ಫ್ರೀಯಾಗಿ ಸಿಗಬೇಕು, ಇಂಥ ಮಾನಸಿಕತೆನ ಬದಲಾಯಿಸಿ. ಯಶಸ್ಸಿಗೊಂದು ಬೆಲೆ ಇರುತ್ತೆ, ಅದನ್ನು ತೆತ್ತಲಿಕ್ಕೆ ತಯಾರಿರಬೇಕು. ಅಮಿತಾಬ್ ಬಚ್ಚನ್ ನೋಡಿ, ಅವರು ಫ್ರೀಯಾಗಿ ಬಂದಿದ್ದ ದುಡ್ಡನ್ನ ತಗೊಂಡಿಲ್ಲ, ಯಾಕಂದರೆ ಅವರು ಬೆಗ್ಗರಲ್ಲ ತಗೊಳ್ಳಿಕ್ಕೆ. ಕಲೀರಿ, ಅಂಥವ್ರಿಂದ ಕಲೀರಿ. ಇನ್ನು ಮುಂದೆ ವೀಡಿಯೋಗಳು ಮಾಡ್ತೀನಿ, ಇಂಥವು ಸ್ಫೂರ್ತಿದಾಯಕ ವೀಡಿಯೋಗಳು ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫೀಲ್ ಮಾಡಿ, ಎಂಥ ಸಿಚುವೇಶನ್ ಇದ್ದೀರೋ ಕೂತ್ಕೊಂಡು ಫೀಲ್ ಮಾಡಿ, ಇದನ್ನು ನಾನು ಕ್ರಾಸ್ ಮಾಡ್ತೀನಿ, ಇದನ್ನು ನಾನು ದಾಟ್ತೀನಿ, ಅದೇನೇ ಬಂದರೂ ನಾನು ಗೆಲ್ಲೋ ತನಕ ಬಿಡಲ್ಲ ಅನ್ನೋ ಒಂದು ಛಲ ಹಠದಿಂದ ಮುನ್ನುಗ್ಗಿ. ಸಾಧ್ಯ ಇದೆ.